ಘಾಟ್ ರೋಡ್ ಮಾತ್ರ ಮಜಾ ಬರ್ತೈತೆ ಓಡಿಸೋದು, ಇಂಟ್ರೆಸ್ಟಿಂಗ್ ಇರ್ತೈತೆ. ಹೈವೇಕ್ಕಿಂತ ಈ ಥರ ರೋಡ್ ಸಿಕ್ಕರೆ ಮಸ್ತ್ ಇಂಟ್ರೆಸ್ಟಿಂಗ್ ಅಲ್ಲ. ಖತರ್ನಾಕ್ ಐತೆ ರೋಡ್. ಯಾವ ಊರು ಅಂತ ಗೊತ್ತಿಲ್ಲ. ಲೈಟಾಗಿ ಒಂದು ಊಟ ಆಯಿತು. ಟೈಮು 4 ಗಂಟೆ, ಇನ್ನು 3 ಅವರ್ ತೋರಿಸ್ತಾ ಇದೆ. ಬೇಜಾರು ಬಂದೋಯ್ತು ರೋಡಲ್ಲಿ ಓಡಿಸಿ. ನೋಡ ಹೆಂಗೆ ನ್ಯಾಷನಲ್ ಹೈವೇ ಬಂತು. ದಿಸ್ ಈಸ್ ನ್ಯಾಷನಲ್ ಹೈವೇ 953. ಸೊ ನಿನ್ನೆ ಮಹಾರಾಷ್ಟ್ರ ಬಾರ್ಡ್ರ್ ಕ್ರಾಸ್ ಆದಮೇಲೆ ಬ್ಯಾಟ್ರಿ ರೆಡ್ ಆಗೋಯ್ತು ಗೋಪುರದ್ದು. ನಾಸಿಕಲ್ಲಿ ಸ್ಟೇ ಹುಡುಕ್ತಾ ಇದ್ವಿ. ಹೈವೇಯಲ್ಲೇ ಒಂದು ಸ್ಟೇ ಕಾಣ್ತು, ಕೇಳಿದ್ವಿ. ರೂಮ್ಸ್ ಎಲ್ಲ ಕ್ಲೀನಾಗಿ ನೀಟಾಗಿತ್ತು. ಆಮೇಲೆ ನಾಸಿಕ್ ಸಿಟಿ ಒಳಗಡೆ ಹೋಗ್ಬೇಕಂತಿಲ್ಲ, ಬೈಪಾಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇವಾಗ ಬೆಳಗ್ಗೆ ಎಷ್ಟು 6:10 ಪುಣೆ ಕಡೆ ಹೊರಟಿದ್ದೀವಿ. ಫುಲ್ ಟ್ಯಾಂಕ್. ಎವ್ರಿ ಡೇ ನಾವು ಸನ್ರೈಸ್ ಸನ್ಸೆಟ್ ರೋಡ್ ಮೇಲೆ ಅಲ್ಲ. ನೋಡಲಿ ನನಗೆ ಈ ಕಲರ್ ಚಂದ. ಈ ಕಡೆ ಆರೆಂಜು, ಈ ಕಡೆ ಟೀಲ್, ಇಲ್ಲಿ ಗ್ರೀನು. ಈ ಥರ ಕಲರ್ ಗ್ರೇಡ್ ಮಾಡ್ದಂಗೆ ಮೂವಿ ಇದ್ರಲ್ಲಿ ಕಲರ್ ಗ್ರೇಡ್ ಮಾಡ್ದಂಗೆ ಕಲರ್ ನೋಡಿ. ಇದೆಲ್ಲ ಫ್ಲವರ್ಸ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ಹೊಸ ಎಪಿಸೋಡ್ ಅಥವಾ ಕಂಟಿನ್ಯೂಷನ್ನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಕಂಟಿನ್ಯೂಷನ್ನು. ಪುಣೆ ರೀಚ್ ಆದ್ವಿ. ಪುಣೆಯಲ್ಲಿ ಒಂದು ದಿನ ಸ್ಟೇ ಮಾಡಿದ್ವಿ. ಪುಣೆ ಸ್ವಲ್ಪ ಅಲ್ಲೆಲ್ಲ ತಿರುಗಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಆಲ್ರೆಡಿ ಒಂದು 30,000 ಕಿಲೋಮೀಟ್ರ್ ರೈಡ್ ಮಾಡಾಗಿತ್ತು. ಪುಣೆಯಲ್ಲಿ ರೆಸ್ಟ್ ಮಾಡಿ ಇವತ್ತು ಮನೆಗೆ ಹೊರಟಿದ್ದೀನಿ. ನಾನು ಪುಣೆಯಿಂದ ಬೆಳಗ್ಗೆ 5:45 ಸ್ಟಾರ್ಟ್ ಮಾಡಿದೆ. ಇವಾಗ ಟೈಮ್ ಅರೌಂಡ್ 6:45, 1 ಅವರ್ ಆಯಿತು. ಒಂದು ಘಾಟ್ ಸೆಕ್ಷನ್ ಬಂತು. ಇಷ್ಟು ತನಕ ಫುಲ್ ಕತ್ಲು. ಇವಾಗ ಒಂದು ಸ್ವಲ್ಪ ಸನ್ರೈಸ್ ಆಗ್ತಾಯಿದೆ. ಘಾಟ್ ಸೆಕ್ಷನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಗೋಪ್ರೋ ಆನ್ ಮಾಡಿಕೊಂಡೆ. ಇಷ್ಟೊತ್ತು 1 ಅವರ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾನೆ ಇದ್ದೆ. ಇವತ್ತಿನ ಪ್ಲ್ಯಾನ್ ಏನಂದರೆ ಡೈರೆಕ್ಟಾಗಿ ಜೊಯ್ಡಾ ಹೋಗೋದು, ದಾಂಡೇಲಿ. ನಮ್ಮ ಮನೇಲಿ ಗೊತ್ತಿಲ್ಲ ನಾನು ಬರ್ತಾ ಇರೋದು. ಅವಾಗ ನಾನು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದಾರೆ. ನಿಮಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಪುಣೆಯಿಂದ ಡೈರೆಕ್ಟಾಗಿ ಜೊಯ್ಡಾ ಹೋಗ್ತಾ ಇದ್ದೀನಿ.
ಬರೀ ಒನ್ ವೇ. ಆ ಕಡೆಯಿಂದ ಬರ್ತಾ ಟನಲ್ ಇದೆ, ಈ ಕಡೆಯಿಂದ ಹೋಗ್ತಾ ಟನಲ್ ಇಲ್ಲ. ಈ ಘಾಟ್ ಹತ್ತಬೇಕಾಗತ್ತೆ. ಕೆಲವೊಂದು ಸಲ ಈ ಘಾಟು ಏನಾದರೂ ಆಕ್ಸಿಡೆಂಟ್ ಆಗಿ ಬ್ಲಾಕ್ ಆಯಿತು ಅಂದರೆ ಟನಲಿಂದನೇ ಮೇಲ್ಗಡೆ ಹೋಗೋಕ್ಕೂ ಟನಲಿಂದನೇ ಬಿಡ್ತಾರೆ. ನಾವು ಪುಣೆ ಕಡೆ ಬರ್ತಾ, ಬೆಂಗಳೂರಿಂದ ಪುಣೆ ಬರ್ತಾ ಹಂಗೆ ಆಗಿತ್ತು. ಏನೋ ಬ್ಲಾಕ್ ಆಗಿತ್ತು ಅಂತ ಒಂದು ಲೇನ್ ಅಲ್ಲಿಂದನೇ ಬಿಡ್ತಾಯಿದ್ರು. ಹೆವಿ ಜಾಮ್ ಆಗಿಬಿಟ್ಟಿತ್ತು. ಇವತ್ತು ಬೈಕ್ ಫುಲ್ ಲೈಟ್ ಫೀಲ್ ಆಗ್ತಾಯಿದೆ. ಇಷ್ಟು ದಿನ ವಿತ್ ಪಿಲಿಯನ್ನು ವಿತ್ ಎಕ್ಸ್ಟ್ರಾ ಲಗೇಜ್ ಆಲ್ಮೋಸ್ಟ್ ಒಂದು 70 kg ಕಡಿಮೆ ಆಗಿದೆ ಇವತ್ತು. ಟೈಮು 9 ಗಂಟೆ. ಆಲ್ಮೋಸ್ಟು 3 ಅವರ್ ಆಯಿತು ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾಯಿದ್ದೀನಿ. 200 ಕಿಲೋಮೀಟ್ರ್ ಕ್ರಾಸ್ ಮಾಡಾಯಿತು. ಇನ್ನು 220 ಕಿಲೋಮೀಟರ್ಸ್ ಇದೆ. 5 ಅವರ್ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಡೈವರ್ಷನ್ಗಳು, ಒಂದಾದ್ಮೇಲೆ ಒಂದು ಸ್ಟ್ರೇಟ್ ಹೈವೇ ಅನ್ನೋದು ಇಲ್ಲವೇ ಇಲ್ಲ. ಹೋಟೆಲ್ ಅದು ಬಂದ್ಬಿಡುತ್ತಾ ಹಿಂಗೆ. ಯಾವುದೋ ಹೋಟೆಲ್ ಮಿಂಟ್ ಲೀಫ್ ಅಂತ ಸಿಕ್ತು. ಕ್ವಿಕ್ಕಾಗಿ ತಿಂಡಿ ತಿಂದು ಒಂದು 2 ಚಹಾ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು 189 ಕಿಲೋಮೀಟರ್ಸ್ ಇದೆ. ಕರ್ನಾಟಕ ಬಸ್ಸು ಒಂದು ವಾರ ಆದಮೇಲೆ ಕನ್ನಡ ಬೋರ್ಡ್ ನೋಡ್ತಾ ಇದ್ದೀನಿ. ಇಂತೂ ಎಲ್ಲ ಬ್ಯಾಡ್ ರೋಡ್ಸ್ ಕಂಪ್ಲೀಟ್ ಮಾಡಿಕೊಂಡು ಬೆಳಗಾವಿ ಹತ್ತಿರ ಇದ್ದೀನಿ. ಇನ್ನೊಂದು 5 ಕಿಲೋಮೀಟ್ರ್ ಬೆಳಗಾವಿ. ನಾನು ಬೆಳಗಾವಿಯಿಂದ ಡೈವರ್ಷನ್ ತೊಗೋಬೇಕು ಟುವರ್ಡ್ಸ್ ಖಾನಾಪುರ, ರಾಮನಗರ್, ಆಮೇಲೆ ಅಲ್ಲಿಂದ ಸೂಪ, ಆಮೇಲೆ ಅಲ್ಲಿಂದ ಜೋಯಿಡಾ. ನಗರಿ ಬೆಳಗಾವಿಗೆ ಎಂಟರ್ ಆದ್ವಿ. ಇಲ್ಲಿಂದ ರೈಟ್. ಇನ್ನೊಂದು 57 ಕಿಲೋಮೀಟ್ರ್ ಇದೆ. 1 ಗಂಟೆ 20 ನಿಮಿಷ ತೋರಿಸ್ತಾ ಇದೆ ಜೋಯಿಡಾಗೆ. ಗುಡಿ, ರಾಮನಗರ್, ಜಗಲ್ಬೆಟ್ ಸಖತ್ ಸ್ಟ್ರೆಚ್ ಇದು. ಒಳ್ಳೆ ರಿಸರ್ವ್ ಫಾರೆಸ್ಟ್ ಒಳಗಡೆ. ಗಣೇಶ್ ಗುಡಿ ಅಂತ ನೀವು ಕೇಳಿರ್ಬೋದು. ರಿವರ್ ರಾಫ್ಟಿಂಗ್, ಕಾಳಿ ನದಿ, ಸೂಪರ್ ಡ್ಯಾಮ್ ಎಲ್ಲ ಈ ರೋಡಲ್ಲೇ ಬರೋದು. ಸಖತ್ತಾಗಿದೆ ರೋಡು, ಒಳ್ಳೆ ಕಂಡೀಷನ್ನು. ಒಂದು ಗಾಡಿ ಇಲ್ಲ, ಫುಲ್ ಕರ್ವು. ಅವಾಗಿಂದ ಆಟ ಆಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಲಿ ಮನೆ. ನೋಡಿ ಬ್ಯಾಕ್ ವಾಟರ್ಸ್, ಸೂಪರ್ ಡ್ಯಾಮ್ ಇನ್ ಬ್ಯಾಕ್ ವಾಟರ್.
ಡ್ಯಾಮ್ ಕಾಣಿಸುತ್ತೆ ಇವಾಗ. ನೋಡಿ ಟ್ಯಾನ್ ಟ್ಯಾನ್, ಅಲ್ಲಿರೋದೇ ಡ್ಯಾಮು. ಇದೇ ಕಾಳಿ ನದಿ. ಎಲ್ಲ ವಾಟರ್ ಆ್ಯಕ್ಟಿವಿಟಿ ಅಲ್ಲಾಗುತ್ತೆ. ನೋಡಿ ಎಷ್ಟು ವೆಹಿಕಲ್ ಇದೆ, ಎಲ್ಲ ವಾಟರ್ ಆ್ಯಕ್ಟಿವಿಟೀಸು. ನೋಡಿ ರಾಫ್ಟಿಂಗಿಗೆ, ಅವೆಲ್ಲ ರಾಫ್ಟಿಂಗಿಗೆ ಹೋಗ್ತಾ ಇರೋದು. ಇಲ್ಲೇ ಹೋಗ್ಬೇಕು ಲೆಫ್ಟ್ ಸೈಡಿಗೆ. ನೋಡಿ ಎಲ್ಲ ರಾಫ್ಟಿಂಗ್ ಹೋಗ್ತಾ ಇರ್ತದೆ. ಟೈಮು 1:20. ಜೋಯಿಡಾ ಟೌನ್ ರೀಚ್ ಆಗಿದ್ದೀವಿ. ಜೋಯಿಡಾ ಟೌನಿಂದ ಇನ್ನೊಂದು 6 ಕಿಲೋಮೀಟ್ರು ಒಳಗಡೆ ಹೋದರೆ ಮನೆ. ಇಲ್ಲಿಂದ ರೈಟ್ಗೆ ಹೋದರೆ ಕಾರವಾರ, ಲೆಫ್ಟ್ ಹೋದರೆ ನಮ್ಮೂರು. ನಾನು ಹುಟ್ಟಿದಾಗಿಂದ ಈ ರೋಡಲ್ಲಿ ತಿರುಗಾಡ್ತಾ ಇದ್ದರು. ಎವ್ರಿ ಟೈಮ್ ನಾನು ಮನೆಗೆ ಬರುವಾಗ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಈ ರೋಡಲ್ಲಿ ಏನೋ ಒಂಥರ ಖುಷಿ ಈ ರೋಡಲ್ಲಿ ಹೋಗೋಕ್ಕೆ. ನೋಡಿ ಹೆಂಗಿದೆ, ಚಿಕ್ಕ ರೋಡು, ಬಿಸಿಲೇ ಬೀಳ್ದಿರೋ ಥರ ಮರ. ನಾವು ಗುಜರಾತಲ್ಲಿ ರೋಡ್ ಟು ಹೆವೆನ್ ನೋಡ್ಕೊಬಂದ್ವಿ. ರೋಡ್ ಟು ಹೆವೆನ್ ನಮ್ಮೂರಲ್ಲೇ ಇದೆ. ನನಗೆ ಈ ರೋಡೇ ಒಂಥರ ರೋಡ್ ಟು ಹೆವೆನ್ ಇದ್ದಂಗೆ. ಇವಾಗ ಮಧ್ಯಾಹ್ನ, ನೆತ್ತಿ ಮೇಲೆ ಸೂರ್ಯ ಇರೋದ್ರಿಂದ ಒಂದು ಸ್ವಲ್ಪ ಬಿಸಿಲು ಬರ್ತಾಯಿದೆ. ಬೆಳಗ್ಗೆ ಎಲ್ಲ ಬಂದರೆ ಇಷ್ಟು ತಂಪಾಗಿರುತ್ತೆ ಇಲ್ಲಿ. ಇವಾಗೂ ಏನು ಸೆಕೆ ಇಲ್ಲ. ಮಧ್ಯಾಹ್ನ 1 ಗಂಟೆ ಆದ್ರೂ ಕೂಲಾಗಿದೆ. ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಫುಲ್ ಡ್ರೋನ್ ಶಾಟ್ ಇದೆ. ಆ ವಿಡಿಯೋ ಇಲ್ಲೇ ಎಲ್ಲಾದರೂ ಬರುತ್ತೆ, ಆ ವಿಡಿಯೋ ನೋಡಿ. ನಮಗೆ ಬೆಂಗಳೂರಲ್ಲಾದರೆ ಆಫ್ ರೋಡ್ ಟ್ರೈಲ್ ಹುಡುಕಬೇಕು. ಮನೆಗೆ ಬಂದರೆ ಮನೆಗೆ ಹೋಗೋ ದಾರಿನೇ ಒಂಥರ ಆಫ್ ರೋಡ್ ಟ್ರೈಲ್ ಇದ್ದಂಗೆ. ಮನೆ ಬಂತು, ಮನೆ ಬಂತು, ಮನೆ ಬಂತು, ಮನೆ ಬಂತು.